ಕಡಗೋಲು ಹಿಡಿದ ಪೊಡವಿಗೊಡೆಯನಾದ ಶ್ರೀಕೃಷ್ಣನ ಪದತಲದಲ್ಲಿ ಪೊಡಮಟ್ಟು ಪ್ರಾಣ ಸನ್ನಿಧಾನವನ್ನು ನೆನೆದು ಪರ್ಯಾಯ ಈರುವರು ಶ್ರೀಪಾದರನ್ನು ಕೂಡ ಸ್ಮರಿಸಿ ನಾರದ ಪುರಾಣದ ಚಿಂತನೆಗೆ ಸಾಧ್ಯವಾದಷ್ಟು ಅದರ ಅಂಶಗಳನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ನಿಮ್ಮ ಜೊತೆಗೆ ನಾನು ಕೂಡ ಸಾಕ್ತಾ ಅದರ ಸಾಧ್ಯವಾದ ಸಂಗತಿಗಳನ್ನು ಪ್ರಸ್ತುತಪಡಿಸುವ ಪ್ರಯತ್ನ ಇದು. ಪುರಾಣಗಳ ಪೀಠಿಕೆಯ ಹೆಚ್ಚು ವಿಚಾರಗಳ ಚಿಂತನೆ ವಿಮರ್ಶೆಗಳು ಈ ಹಿಂದೆ ನಡೆದಿವೆ. ಆದ್ದರಿಂದಾಗಿ ನಾನು ಅದರಲ್ಲಿ ಹೆಚ್ಚು ತೊಡಗದೆ ಪುರಾಣಗಳ ಅವಶ್ಯಕತೆ ಅಧ್ಯಯನದ ಪ್ರಾಮುಖ್ಯ ಅದು ಎಷ್ಟಿದೆ ಅನ್ನುವುದನ್ನು ನಾವು ಅದರ ವಿಷಯದ ಪರಿಚಯವನ್ನು ಮಾಡಿಕೊಂಡಾಗ ನಮಗೆ ಗೊತ್ತಾಗುತ್ತೆ. ನಾವು ನಿತ್ಯ ಉಪಯೋಗಿಸಿಕೊಳ್ಳುವ ಉತ್ತಿಷ್ಟೋತ್ತಿಷ್ಠ ಗೋವಿಂದವೋ, ಕರಾಗ್ರೇ ವಸತೆ ಲಕ್ಷ್ಮೀಹೀನೋ, ಅಥವಾ ಪರ್ವತಸ್ಥನ ಮಂಡಲೆ ವಿಷ್ಣುಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮಿ, ಹೀಗೆ ಅನೇಕ ಶ್ಲೋಕಗಳು ಪುರಾಣದಲ್ಲಿ ಬರುವಂಥವುಗಳೇ ಅನ್ನುವುದು ಗೊತ್ತಾದಾಗ ನಾವು ನಿತ್ಯದಲ್ಲಿ ಬಳಸುವ ಈ ಎಲ್ಲ ಪದಾರ್ಥಗಳ ಅಂದರೆ ಶ್ಲೋಕಗಳ ಮೂಲ ಸಾರವನ್ನು ಕೊಟ್ಟವರು ವೇದವ್ಯಾಸರು ಅಂತ ಗೊತ್ತಾದಾಗ ನಮಗೆ ಬಹಳಷ್ಟು ಆ ಕೃತಿಯ ಹಿನ್ನೆಲೆಯ ಮಹತ್ವವು ನಮಗೆ ಅರ್ಥ ಆಗುತ್ತೆ. ಆ ಶ್ಲೋಕದಿಂದ ಏನೋ ಒಂದು ಒಳಿತನ್ನು ಕೆಲವೊಮ್ಮೆ ನಾವು ಪಡೀತಾ ಇರ್ತೇವೆ. ಆದರೆ ಆ ಒಳಿತಿಗೆ ಕಾರಣವಾದ ಮೂಲ ಅದು ಪುರಾಣದಿಂದಲೇ ಬಂದದ್ದು. ವ್ಯಾಸೋಚ್ಛಿಷ್ಟಂ ಜಗತ್ಸರ್ವಂ ಅನ್ನುವುದು ಅನೇಕ ಮುಖಗಳಲ್ಲಿ ಈ ಗ್ರಂಥದ ಅವಲೋಕನಗಳನ್ನು ಮಾಡಿದಾಗ ನಮಗೆ ಗೊತ್ತಾಗುವಂಥದ್ದು. ಆರಂಭದಲ್ಲಿ ಭಾರತವನ್ನು ಕುರಿತಾಗಿ ಆಡುವ ಶ್ಲೋಕವೇ ಇಲ್ಲಿಯೂ ಕೂಡ ಮೊದಲುಗೊಂಡಿದೆ. ನಾರಾಯಣನಿಗೆ ಯಾವಾಗಲೂ ನೆಲೆಯಾಗಿ ಹಾಸಿಗೆಯಾಗಿ ಜೊತೆಯಾಗಿರುವಂತಹ ಶೇಷನನ್ನು, ಜೀವ ಸಮೂಹದಲ್ಲಿಯೇ ಅತ್ಯಂತ ಉತ್ತಮನೆನಿಸಿದಂತಹ ಪ್ರಾಣನನ್ನು, ಅಂತೆಯೇ ಭಗವಂತನ ಜೊತೆಗೆ ಇದ್ದು ಎಂದೂ ಅವನಿಗೆ ವಿರುದ್ಧವಾಗಿ ಯೋಚಿಸದ, ಬಿಟ್ಟು ಹೋಗುವ ನಾಟಕವನ್ನೂ ಮಾಡದ ದೇವನ ಮಡದಿಯಾದ ದೇವಿಯನ್ನು, ಲಕ್ಷ್ಮಿಯನ್ನು, ಪ್ರಾಣನ ಹಾಗೇ ಸ್ಥಾನದಲ್ಲಿ ನೆಲೆಸಿದವನು ಚತುರ್ಮುಖನು ಕೂಡ. ಚತುರ್ಮುಖ ಮತ್ತು ಪ್ರಾಣ ಇಬ್ಬರೂ ಒಂದೇ ಹೆಸರಿನಿಂದ ಗುರುತಿಸಲ್ಪಡುವಂಥವರು. ಹಾಗೆ ಚತುರ್ಮುಖನ ಮಾತಿನ ದೇವತೆಯಾದಂತಹ ಸರಸ್ವತಿಯನ್ನು, ಈ ಎಲ್ಲರನ್ನು ನೆನೆದು ಜಯವನ್ನು ಒದಗಿಸುವ, ಯಾಕೆಂದರೆ ಧರ್ಮ ಅರ್ಥ ಕಾಮ ಮೋಕ್ಷಗಳು ಜೊತೆಯಾಗಿ ಸಾಗಿದಾಗ ಅಲ್ಲಿ ಜಯ. ಇವು ಜೊತೆಯಾಗಿ ಸಾಗುವುದಕ್ಕೆ ಮೂಲ ಬೇರು ಭಗವಂತನಲ್ಲಿ ಭಕ್ತಿ. ಅದಕ್ಕೆ ಕಾರಣವಾದಂತಹ ನಾರದರ ಅನೇಕ ಮುಖಗಳ ಚಿಂತನೆಯನ್ನು ನಾವು ಈ ಕೃತಿಯಲ್ಲಿ ಕಾಣ್ತೇವೆ. ಸುಮಾರು 25,000 ಶ್ಲೋಕಗಳಲ್ಲಿ ವ್ಯಾಪ್ತಿಯನ್ನು ಪಡೆದಿರುವಂತಹ ಈ ನಾರದ ಪುರಾಣ 2 ಪೂರ್ವ ಭಾಗ ಉತ್ತರ ಭಾಗ ಅನ್ನುವ ಅಂಶದಿಂದ ಕೂಡಿದೆ. ಅದರಲ್ಲಿ ಪೂರ್ವ ಭಾಗ ಸನಕ, ಸನಂದನ, ಸನತ್ಕುಮಾರ, ಸನತ್ಸುಜಾತ ಅನ್ನುವ 4 ಚತುರ್ಮುಖನ ಮಾನಸ ಪುತ್ರರು 4 ಪಾದಗಳಾಗಿ ಉಪದೇಶ ಮಾಡಿದ ಸಂಗತಿ ನಾರದರಿಗೆ. ಮತ್ತೆ ಉತ್ತರ ಭಾಗ ಮತ್ತೆ ನಾರದರು ಕೇಳಿದ ಅನೇಕ ಪ್ರಶ್ನೆಗಳಿಗೆ ಸಿಕ್ಕಿದ ಸಂದೇಹಗಳಿಗೆ ಅಥವಾ ಜಿಜ್ಞಾಸೆಗಳಿಗೆ ದೊರಕಿದ ಉತ್ತರವಾಗಿ ಸುಮಾರು 282 ಅಧ್ಯಾಯಗಳಲ್ಲಿ ಈ ಗ್ರಂಥ ವ್ಯಾಪ್ತಿಯನ್ನು ಪಡೆದಿದೆ. ಆರಂಭದ ಪದ್ಯದಲ್ಲಿ ಮತ್ತೆ ಈ ಗ್ರಂಥಕ್ಕೆ ಸಂಬಂಧಪಟ್ಟಂತೆ ವಂದೇ ವೃಂದಾವನಾಸೀನಂ ಇಂದಿರಾನಂದ ಮಂದಿರಂ ಉಪೇಂದ್ರಂ ಸಾಂದ್ರಕಾರುಣ್ಯಂ ಪರಾನಂದಂ ಪರಾತ್ಪರಂ. ವಂದೇ ನಮಿಸುತ್ತೇನೆ ವೃಂದಾವನದಲ್ಲಿ ನೆಲೆಸಿದವನನ್ನು, ಇಂದಿರೆಗೆ ಆನಂದವನ್ನು ತಂದಿತ್ತವನನ್ನು, ಆನಂದ ತಂದೀಯುವ ಮನೆಯೆನಿಸಿ ಇಂದ್ರನ ಸಹಾಯಕನಾಗಿ ತಮ್ಮನೆನಿಸಿದರೂ ಅಣ್ಣನ ಕಾರ್ಯವನ್ನು ನಡೆಸಿದ ಉಪೇಂದ್ರನನ್ನು, ಕಾರುಣ್ಯದ ಮುದ್ದೆ ಎನಿಸಿದ ಆನಂದಗಳ ತುತ್ತ ತುದಿ ಎನಿಸಿ ಜಗತ್ತಿನ ಎಲ್ಲ ವಸ್ತುಗಳ ಆಚೆಗೆ ನೆಲೆಸಿದಂತಹ ನಾರಾಯಣನನ್ನು ಮನಸಾ ಸ್ಮರಿಸುತ್ತೇನೆ.
ಮತ್ತು ಒಂದು ಚಂದದ ಮಂಗಳ ಪದ್ಯ ಈ ಸಾಲಿಗಿದೆ. ಅಂದರೆ ಈ ಸಾಲು ಮುಂದೆ ಅನೇಕ ಬಾರಿ ಬರುವ ಸಂಗತಿಗಳನ್ನೆಲ್ಲ ಇದು ಸಂಗ್ರಹಿಸಿ ಹೇಳುತ್ತೆ. ಬ್ರಹ್ಮ ವಿಷ್ಣು ಮಹೇಶಾಖ್ಯಂ ಯಸ್ಯಾಂಶ ಲೋಕಸಾಧಕಾ ತಸ್ಮಾ ತಮಾದಿದೇವಂ ಚಿದ್ರೂಪಂ ವಿಶುದ್ಧಂ ಪರಮಂ ಭಜೆ. ಬ್ರಹ್ಮ ವಿಷ್ಣು ಮಹೇಶ ಅನ್ನುವ 3 ನಾಮಗಳಿಂದ ನೀನೇ ನೆಲೆಸಿ, ಅಂದರೆ ಹಿಂದೆ ಉಪೇಂದ್ರಂ, ಇಂದಿರಾ ಮಂದಿರಂ, ಆನಂದ ಮಂದಿರಂ ಅಂತ ಹೇಳಿ ಈ ಪದ್ಯವನ್ನು ಹೇಳುವ ಮೂಲಕ ಚತುರ್ಮುಖನಾಗಿ, ಅಂದರೆ ಬ್ರಹ್ಮಣಿ ಬ್ರಹ್ಮರೂಪೌಸೌ ಶಿವರೂಪಿ ಶಿವೇ ಸ್ಥಿತಃ ಅನ್ನುವ ರೀತಿಯ ಅನೇಕ ಮಾತುಗಳು ಮುಂದೆ ಈ ಪುರಾಣದಲ್ಲಿ ಬರುವಂಥದ್ದು. ಈ 3 ಹೆಸರುಗಳಿಂದಲೂ ಅತ್ಯಂತ ಪ್ರಸಿದ್ಧನಾದವನು ನಾರಾಯಣನೇ. ಸ್ವತಃ ನಾರಾಯಣನೇ ತನಗೆ ಮತ್ತೊಮ್ಮೆ ಲೋಕದ ಸೃಷ್ಟಿಕಾರಕನಾಗಿ ಹುಟ್ಟಿ ವಿಷ್ಣು ಅನ್ನುವ ಹೆಸರಿನಿಂದ ಪ್ರಸಿದ್ಧನಾದ, ಮಾಯೆಗೆ ಮಗನಾಗಿ ತನ್ನ ಮಡದಿಯಲ್ಲೇ ಮತ್ತೊಮ್ಮೆ ಮಗನೆನಿಸಿ ಹುಟ್ಟಿದಂತೆ ಸ್ಥಿತಿಗೆ ಕಾರಣನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾನೆ ಅನ್ನುವ ಸಂಗತಿಯನ್ನು, ಯಾಕೆಂದರೆ ಬ್ರಹ್ಮ ಅನ್ನುವ ಶಬ್ದದ ನಿಜವಾದ ಅರ್ಥ ಬೃಹಂತೋ ಹಿ ಅಸ್ಮಿನ್ ಗುಣಾಃ, ಗುಣಗಳ ಕಡಲು ಎನಿಸಿದವನು, ಎಲ್ಲ ವಸ್ತುಗಳ ಒಳಗೆ ಪ್ರವೇಶಿಸಿ ಅದನ್ನು ಪ್ರಚೋದಿಸುವವನು, ಮತ್ತು ನಿಜವಾದ ಐಶ್ವರ್ಯಶಾಲಿ ಒಡೆತನದ ಮಹತ್ತತ್ವವನ್ನೂ ಮಹತ್ತತ್ವದ ಅಭಿಮಾನಿ ಎನಿಸಿದಂತಹ ಚತುರ್ಮುಖನನ್ನು ಜಗತ್ತಿಗೆ ತಂದವನು. ಅಂತಹ ಮಹಾ ಮತ್ತು ಈಶ ಈ ಎರಡನ್ನೂ ನಿಯಮಿಸುವಂತಹ ತತ್ವವೆನಿಸಿದಂತಹ ನಾರಾಯಣನನ್ನು, ಅವನ ಅಂಶಗಳೇ ಲೋಕವನ್ನು ಸಾಧಿಸುವಂಥವುಗಳು. ಅಂತಹ ಎಲ್ಲದಕ್ಕೂ ಮೊದಲಿರುವ ಆದಿದೇವನೆನಿಸಿದ, ಆನಂದಗಳ ರಾಶಿ ಎನಿಸಿದ, ಶುದ್ಧನಾದ ಪರಮನೆನಿಸಿದ ಪರಮಾತ್ಮನನ್ನು ಭಜೆ, ಸ್ಮರಿಸುತ್ತೇನೆ ಅಂತ ಇಷ್ಟು ಮಂಗಳ ಪದ್ಯವನ್ನು ಹೇಳಿ ಮುಂದೆ ಎಲ್ಲ ಪುರಾಣಗಳು ಆರಂಭಗೊಳ್ಳುವ ಹಾಗೆಯೇ ಶೌನಕಾದಿ ಮುನಿಗಳು ಅವರು ಅತ್ಯಂತ ದೊಡ್ಡ ಗುರುಕುಲದ ಮುಖ್ಯಸ್ಥ, ಅಂದರೆ ಕುಲಪತಿ ಅಂತ ಲೆಕ್ಕ. ಅವರದ್ದೊಂದು ದೊಡ್ಡತನ ಏನು ಅಂದರೆ, ಸಾವಿರಾರು ವಿದ್ಯಾರ್ಥಿಗಳನ್ನು ನಿಯಂತ್ರಿಸುವ ಅಥವಾ ಶಿಕ್ಷಣ ಕೊಟ್ಟು ಅವರನ್ನು ಬೆಳೆಸುವಂತಹ ಸಂಸ್ಥೆಯಲ್ಲಿ ಕುಲಪತಿಗಳಾಗಿದ್ದಾಗಲೂ ಯಾರಾದರೂ ಹಿರಿಯರು ತಿಳುವಳಿಕೆ ಉಳ್ಳವರು ಬಂದಾಗ ಯಥಾಪ್ರಕಾರಂ ಈ ಉಪನಿಷತ್ತು ಕೂಡ ಗುರುತಿಸುವಾಗ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ವಿಧಿವದುಪಸನ್ನಃ ಪಪ್ರಚ್ಛ ಶೌನಕಃ ಮಹಾಶಾಲಃ. ಅತ್ಯಂತ ಉತ್ತಮ ಶಾಲಾ ಅಂದರೆ ಇರಲಿಕ್ಕಾಗುವಂತಹ ಒಂದು ವಿಸ್ತಾರವಾದಂತಹ ಜಾಗ. ಅಲ್ಲಿ ಭೋಜನ ನಡೆದರೆ ಅದು ಭೋಜನಶಾಲಾ, ಯಜ್ಞ ನಡೆದರೆ ಅದು ಯಜ್ಞಶಾಲಾ, ಪಾಠ ನಡೆದರೆ ಅದು ಪಾಠಶಾಲಾ. ಈ ಎಲ್ಲ ಶಾಲೆಗಳು ಸೇರಿ ಇರುವಂಥ ಒಂದು ಜಾಗಕ್ಕೆ ಮಹಾಶಾಲಾ ಅಂತ. ಎಲ್ಲ ಸೇರಿದಾಗ ಇರುವಂತಹ, ಅಂದರೆ ವಿದ್ಯಾರ್ಥಿಗಳಿಗೆ ಅಲ್ಲಿ ಶೈಕ್ಷಣಿಕ ವ್ಯವಸ್ಥೆಯ ಜೊತೆಗೆ ಪ್ರಾಕ್ಟಿಕಲ್ ಆಗಿ ಏನೇನು ಮಾಡಲಿಕ್ಕಿದೆ ಅವರು ಕಲ್ತದ್ದನ್ನು ಅದನ್ನೂ ಕೂಡ ಅಲ್ಲೇ ಅಭ್ಯಾಸ ಮಾಡಿಸಿ ಕಳಿಸುವಂತಹ ಮಟ್ಟದ ದೊಡ್ಡ ವಿಶ್ವವಿದ್ಯಾನಿಲಯದ ಮುಖ್ಯಸ್ಥರಾಗಿ ಯಾರೇ ಹಿರಿಯರು ಬಂದಾಗಲೂ ಅವರನ್ನು ಮುಂದಿಟ್ಟುಕೊಂಡು ಉಳಿದ ತನ್ನ ಶಿಷ್ಯರಿಗೆ ತಿಳುವಳಿಕೆಯ ಅಂಶ ಬರಲಿ, ಗೊತ್ತಾಗಲಿ ಅಂತ. ಅಂದರೆ ಸಾಮಾನ್ಯವಾಗಿ ದೊಡ್ಡವರು ಬಂದಾಗ ಶಿಷ್ಟಾಗಮನೆ ಅನಧ್ಯಾಯ ಅಂತ ಮಾತು ಇದೆ. ಆ ಮಾತು ಯಾಕೆ ಅಂದರೆ, ಶಿಷ್ಟರು ಬಂದಾಗ ಅವರಿಂದಲೇ ಅನೇಕ ಸಂಗತಿಗಳು ಗೊತ್ತಾಗುತ್ತೆ. ಅವರು ಬಂದಾಗ ಯಥಾಪ್ರಕಾರ ಅದೇ ನಮ್ಮದೇ ಚೌಕಟ್ಟಿನ ಪಾಠಕ್ಕಿಂತ ಹೆಚ್ಚು ಜಗತ್ತಿನ ಎಲ್ಲೆಡೆ ಓಡಾಡಿ ಬಂದಿರುವ ಹಿರಿಯರ ಅನುಭವದ ಮಾತುಗಳಿಗೆ ಮಕ್ಕಳು ಕಿವಿಯಾದರೆ ನಾವು ಇಲ್ಲಿ ಹೇಳಿಕೊಡ್ಲಿಕ್ಕಾಗದ ಎಷ್ಟೋ ಸಂಗತಿಗಳು ಸುಲಭವಾಗಿ ಮಕ್ಕಳಿಗೆ ಗೊತ್ತಾಗುತ್ತೆ. ಅದನ್ನು ಇವತ್ತು ಪಾಠದ ಕ್ರಮದಲ್ಲಿ ಇಲ್ಲ. ಪಾಠ ಇಲ್ಲ ಅಂತಂದರೆ ಏನೂ ಇಲ್ಲ, ಮನೆಗೆ ಹೋಗುವುದು ಅಂತಲ್ಲ, ಮನೆಗೆ ಹೋಗುವ ಕ್ರಮವೂ ಇಲ್ಲ ಅಲ್ಲಿ. ಅವರಿಂದ ವಿಶೇಷವಾದ ಅವತ್ತು ಜಿಜ್ಞಾಸೆ, ಯಾಕೆಂದರೆ ಅವರು ಬಂದಾಗ ಒಳ್ಳೆಯ ಚಿಂತನೆ ನಡೆಯುತ್ತೆ, ಪ್ರಶ್ನೋತ್ತರಗಳು ನಡೆಯುತ್ತೆ. ಈ ಪ್ರಶ್ನೋತ್ತರದ ನೆಪದಲ್ಲಿ ಜಿಜ್ಞಾಸೆಗಳು ಎಷ್ಟೋ ತಿಳಿಯಾಗುವಂಥದ್ದು. ಹಾಗೆಯೇ ಶೌನಕರ ಗುರುಕುಲಕ್ಕೆ ನೈಮಿಷಾರಣ್ಯದಲ್ಲಿ ಯಾಗ ನಡೆಯುವಾಗ ಎಲ್ಲ ಅವರ ಶಿಷ್ಯರೆಲ್ಲ ಕೂತುಕೊಂಡು ಚಿಂತನೆ ನಡೆಸ್ತಾ ಇದ್ದಾರೆ. ಒಂದು ಯಜ್ಞ ನಡೆಯುವಾಗ ಯಜ್ಞದ ಮುಖ್ಯ ಉದ್ದೇಶ ಭಗವಂತನ ಪ್ರೀತಿ ಅನ್ನುವುದು ಮುಖ್ಯವಾದದ್ದು. ಅದರ ಜೊತೆಗೆ ಯಜ್ಞ ನಡೆದಂತಹ ಜಾಗದಲ್ಲೇ
ಆ ಯಜ್ಞಕ್ಕೆ ಸಂಬಂಧಪಟ್ಟ ಅನೇಕ ವಿಷಯಗಳ ಚರ್ಚೆ ಆಗಬಹುದು. ಮತ್ತು ಮಧ್ಯದಲ್ಲಿ ಅವಕಾಶ ಇರುತ್ತೆ, ಒಂದು ಯಜ್ಞದ ಸಾಮಗ್ರಿಯ ಸಿದ್ಧತೆಗೋ ಅಥವಾ ಯಾವುದೋ ಒಂದು ರೀತಿಯ ಒಂದು ಕಾರ್ಯಕ್ರಮದ ನಂತರದ ಕಾರ್ಯಕ್ರಮಕ್ಕೆ ಒಂದು ಅವಕಾಶ ಇರುತ್ತೆ. ಆ ಸಂದರ್ಭದಲ್ಲಿ ಅದನ್ನು ವ್ಯರ್ಥ ಮಾಡುವುದಲ್ಲ, ಕೂತ ವೇದ ವಿದ್ವಾಂಸರಿಂದ ಒಳ್ಳೆಯ ವಿನಿಮಯ ಚಿಂತನೆ, ಅಂದರೆ ಒಂದು ಪುರಾಣದ ಚಿಂತನೆ, ಒಂದು ವೇದ ಅರ್ಥ ಚಿಂತನೆ. ಪುರಾಣದ ಚಿಂತನೆ ಅಂದರೆ ವೇದಾರ್ಥ ಚಿಂತನೆಯೇ. ಯಾಕೆಂದರೆ ಪುರಾಣದಲ್ಲಿಯೇ ಬೇಕಾದಷ್ಟು ವೇದ ಮಂತ್ರಗಳ ವ್ಯಾಖ್ಯಾನ ರೂಪವಾದಂತಹ ಕಥೆಗಳು, ವ್ಯಾಖ್ಯಾನ ರೂಪವಾದಂತಹ ಮಾತುಗಳನ್ನು ನಾವು ಸ್ಪಷ್ಟವಾಗಿ ಕಾಣುತ್ತೇವೆ ಇತಿಹಾಸ ಪುರಾಣಾಭ್ಯಾಮ್ ಅನ್ನುವ ಮಾತಿನ ಮೂಲಕ. ಹಾಗಾಗಿ ಅಂತಹ ವೈದಿಕ ಚಿಂತನೆಯ ಅಂಶಗಳು ಲೌಕಿಕವಾದಂತಹ ಅನೇಕ ವಿಚಾರಗಳನ್ನು ಒಳಗೊಂಡು ಬಂದದ್ದನ್ನು ಅಲ್ಲಿ ಚರ್ಚಿಸುವಂಥದ್ದು. ಯಜಂತಃ ಪರಯಾ ಭಕ್ತ್ಯ ವಿಷ್ಣುಮಾದ್ಯಂ ಸನಾತನಂ. ಶೌನಕಾದಿ ಋಷಿಗಳೆಲ್ಲರೂ ಸೇರಿಕೊಂಡು ಯಜ್ಞವನ್ನು ನಡೆಸ್ತಾ ಅತ್ಯಂತ ಭಕ್ತಿಯಿಂದ ಜಗತ್ತಿನ ಎಲ್ಲದಕ್ಕೂ ಮೊದಲೆನಿಸಿದಂತಹ ವಿಷ್ಣುವನ್ನು, ಎಲ್ಲದಕ್ಕಿಂತ ಮೊದಲೆನಿಸಿದರೂ ಹಳಬಲಲ್ಲ, ಮತ್ತೆ ಹೊಸತನವನ್ನೇ ಪುರಾಣ ನೆನೆಸಿ ಪುರಾ ಅಪಿ ನವಂ, ಹಳೆಯದಾದರೂ ಅದು ಹೊಸತೇ, ಹಳೆಯ ಎಷ್ಟೋ ರೀತಿಯ ಆಭರಣಗಳು ಇವತ್ತಿಗದು ಹೊಸ ಫ್ಯಾಷನ್ ಅಂತ ಅನ್ನಿಸುವಂಥದ್ದನ್ನು ನಾವು ನೋಡುತ್ತೇವೆ. ಚಿಂತನೆಯಲ್ಲೂ ಕೂಡ ಹಳೆಯದು ಅಂತ ನಾವು ಯಾವುದನ್ನು ಬಿಡ್ತೇವೋ ಅದೇ ಇವತ್ತು ಮತ್ತೆ ಹೊಸತನದ ಮೆರುಗನ್ನು ಹೊತ್ತು ನಮ್ಮ ಮುಂದೆ ದೊಡ್ಡವರು ಅದನ್ನು ಚಿತ್ರಿಸಿಕೊಟ್ಟಾಗ ಸ್ವೀಕರಿಸುವುದಕ್ಕೆ ಅತ್ಯಂತ ಸುಖವಾಗುತ್ತೆ. ಅಂತಹ ಚಿಂತನೆಯಲ್ಲಿ ತೊಡಗಿದವರು ಹೇಗಿದ್ದಾರೆ ಅವರ ಲಕ್ಷಣಗಳನ್ನು ಹೇಳ್ತಾರೆ. ಅಂದರೆ ಅಷ್ಟು ಕಲಿಯಬೇಕು ಅಂತ ಬಂದವನಿಗೆ ಎಂಥೆಲ್ಲ ಗುಣಗಳಿರಬೇಕು ಅನ್ನುವುದನ್ನು ಹೇಳ್ತಾರೆ. ಒಂದು ಈರ್ಷ್ಯೆ ಇಲ್ಲದವರು, ಅನೀರ್ಷ್ಯಾ. ಭಾಗವತದಲ್ಲೂ ಪ್ರೋಜ್ಜಿತ ಕೈತವಃ ಅನ್ನುವ ಮಾತು ಹೇಳಿಯೇ ಅಧ್ಯಯನ ಮಾಡುವುದಕ್ಕೆ ಬೇಕಾದ ಮೊದಲ ಗುಣವನ್ನು ಹೇಳ್ತಾರೆ. ಕಲಿಯುವುದು ಅನ್ನುವುದು ಇನ್ನೊಬ್ಬರಿಂದ ನಾವು ಹೆಚ್ಚು ಕಲಿತೆವು ಅಂತ ಹೇಳ್ಕೊಳ್ಳಿಕ್ಕಲ್ಲ ಇರುವುದು, ಅಥವಾ ಕಲಿಯುವುದು ಅನ್ನೋದು ಇನ್ನೊಬ್ಬರು ಎಷ್ಟು ದೋಷ ಮಾಡ್ತಾರೆ ಅಂತ ತಿಳಿಲಿಕ್ಕಲ್ಲ ಇರುವುದು, ಅಥವಾ ಕಲಿಯುವುದು ಅಂತ ಅನ್ನೋದು ನಾನು ಎಲ್ಲರಿಗಿಂತ ಹಿರಿಯ ಅಂತ ನನ್ನ ವಿಷಯವನ್ನು ಪ್ರದರ್ಶಿಸುವುದಕ್ಕೋಸ್ಕರ ಇರುವುದಲ್ಲ. ಅನೀರ್ಷ್ಯಾ ಸರ್ವಧರ್ಮಜ್ಞಾ ಲೋಕಾನುಗ್ರಹ ತತ್ಪರಾ. ತಾವು ಕಲಿಯುವುದು ತಿಳಿಯುವುದು ಯಾಕೆಂದರೆ ಒಳ್ಳೆಯ ಚಿಂತನೆಯನ್ನು ರೂಢಿಸಿಕೊಳ್ಳುವುದರ ಜೊತೆಗೆ ಲೋಕಕ್ಕೆ ಯಾವಾಗಲೂ ಒಳ್ಳೆಯದಾಗಲಿ ಅಂತ ಬಯಸುವವರಾಗಿ, ಲೋಕ ಅಂದಾಗ ತನ್ನ ಮನೆಯ 4 ಜನ ಅಲ್ಲ, ಅಥವಾ ತನಗೆ ಯಾರು ಮಣೆ ಹಾಕಿ ಎತ್ತರದಲ್ಲಿಡ್ತಾರೆ ಅಂಥವರನ್ನು ಮಾತ್ರ ಪ್ರೀತಿಸುವುದಲ್ಲ, ಲೋಕದ ಎಲ್ಲರನ್ನೂ ಕೂಡ, ಅದು ಮಿತ್ರರಾಗಿರ್ಬೋದು, ಶತ್ರುಗಳಾಗಿರ್ಬೋದು, ಉದಾಸೀನಕ್ಕೆ ಸಂಬಂಧಪಟ್ಟವರಾಗಿರ್ಬೋದು, ಯಾವ ರೀತಿಯಿಂದಲೂ ನಾವು ಅವರನ್ನು ಗಮನಿಸಬೇಕಾಗಿಲ್ಲ ಅನ್ನುವ ಸ್ಥಿತಿಯಲ್ಲಿರೋರಾದರೂ ಕೂಡ ಎಲ್ಲರಿಗೂ ಕೂಡ ಅನುಗ್ರಹ ತತ್ಪರ, ಹಿತವನ್ನು ಬಯಸುವವರಾಗಿ ಎಲ್ಲ ಆ ಋಷಿಗಳಿದ್ದಾರೆ. ನಾನು ನನ್ನದು ಅನ್ನೋದನ್ನು ಬಿಟ್ಟವರು. ಪರಸ್ಮಿನ್ ರಥಮಾನಸಾಹ. ಎಲ್ಲದಕ್ಕಿಂತ ಮುಖ್ಯ ಎತ್ತರದ ತತ್ವದ ಕಡೆಗಿನ ಎಲ್ಲರ ಗುರಿ ಅದು. ನಮ್ಮ ಮಧ್ಯದಲ್ಲಿ ಏನಾದರೂ ಗೆರೆಗಳಿದ್ದರೆ ಅದನ್ನು ಅಳಿಸಿಬಿಡುತ್ತಾರೆ. ನಮ್ಮ ಮಧ್ಯದಲ್ಲಿ ಜಾತಿ, ಭಾಷೆ, ಯಾವುದೋ ಒಂದು ಪಂಗಡ ಅಥವಾ ಮಠ ಅಥವಾ ಇನ್ನೇನೋ ಒಂದು ಆ ವಿಷಯಕ್ಕೆ ಬಂದಾಗ ಇದೆಲ್ಲ ಗೌಣ ಆಗಬೇಕು, ಅದೇ ಮುಖ್ಯ ಅಂತ ಅನ್ನಿಸ್ಬೇಕು. ಎಲ್ಲೆಲ್ಲಿ ನಮ್ಮ ಪಕ್ಷ, ನಮ್ಮ ಪ್ರತಿಷ್ಠೆ, ನಮ್ಮ ವ್ಯವಸ್ಥೆ ಇದೇ ದೊಡ್ಡದಾಗುತ್ತೋ ಆಗ ದೇವರು ಮರೆತು ಹೋಗ್ತಾರೆ. ಅದು ಮರೆಯಾಗಿ ಬಿಡುತ್ತೆ, ನಮಗೆ ಯಾವತ್ತೂ ಸಿಗದಷ್ಟು ದೂರ ಆಗುತ್ತೆ. ಎಂಥದ್ದು ಭಿನ್ನಾಭಿಪ್ರಾಯ ಇದ್ದೇ ಇರುತ್ತೆ. ಆ ಭಿನ್ನಾಭಿಪ್ರಾಯವೇ ವೈವಿಧ್ಯ. ವೈವಿಧ್ಯ ಅಂತ ಅನ್ನೋದು ಕೇವಲ ಕಲರಲ್ಲಿ ವ್ಯತ್ಯಾಸ ಇದೆ ಅಂತಲ್ಲ, ಸಂಸ್ಕೃತಿಯಲ್ಲೂ ವೈವಿಧ್ಯ ಇರುತ್ತೆ, ಭಾಷೆಯಲ್ಲೂ ವೈವಿಧ್ಯ ಇರುತ್ತೆ, ಆಹಾರದಲ್ಲೂ ವೈವಿಧ್ಯ ಇರುತ್ತೆ, ಭಾಷೆಯಲ್ಲೂ ವೈರುಧ್ಯ ಇರುತ್ತೆ. ಈ ಎಲ್ಲ ಅದು ವೈರುಧ್ಯ ಆಗಬಾರ್ದು. ವೈರುಧ್ಯಕ್ಕೆ ಕಾರಣ ಆಗಬಾರ್ದು. ಎಲ್ಲದರಲ್ಲೂ ಅದರದ್ದೇ ಆದ ಒಂದು ವಿಶಿಷ್ಟವಾದ ಗುಣಧರ್ಮಗಳು ಇರ್ತವೆ. ಆದರೆ ಅಂಥ ಭಾವ ಎಲ್ಲಿರುತ್ತೆ ಅಂದರೆ ಎಲ್ಲದಕ್ಕೂ ಪರವನ್ನೇ ಕಾಣಬೇಕು ಅನ್ನೋ ಯೋಚನೆ ಇದ್ದ ಮಧ್ಯದಲ್ಲಿ ವೈರುಧ್ಯಕ್ಕೆ ಕಾರಣ ಆಗುವುದಿಲ್ಲ. ಎಲ್ಲಿ ವೈರುಧ್ಯ ಬರುತ್ತೆ ಅಂದರೆ ನಾವು ಮಾತ್ರ ಒಪ್ಪಿದ್ದು ಸರಿ, ಬೇರೆಯವರು ಒಪ್ಪಿದ್ದು ಯಾವತ್ತೂ ಸರಿ ಇಲ್ಲ ಅಂತ ಹೇಳುವ ಸ್ಥಿತಿ ಬಂದಾಗ ಅದು ವೈರುಧ್ಯ. ಅಂಥದ್ದನ್ನು ಧರ್ಮ ಅಂತಲೂ ಪರಿಗಣಿಸಬೇಕಾಗಿಲ್ಲ, ಮತ ಅಂತಲೂ ಪರಿಗಣಿಸಬೇಕಾಗಿಲ್ಲ, ಅದು ಜಾತಿ ಅದು ದರ್ಶನವೂ ಆಗಲಿಕ್ಕೆ ಸಾಧ್ಯ ಇಲ್ಲ.